ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ನಾನೇ ದೇವರು ಎಂದು ಹೇಳಿಕೊಂಡು ತಿರುಗುತ್ತಿದ್ದ ಪೌಂಡ್ರುಕ್ ಮಹಾರಾಜನನ್ನು ಶ್ರೀಕೃಷ್ಣವರು ಏನು ಮಾಡುತ್ತಾರೆ ಎಂದು ಈ ಕಥೆಯಲ್ಲಿ ತಿಳಿಯೋಣ. ಪೌಂಡ್ರುಕ್ ರಾಜನು ಬಹು ಧೀರ ಯೋಧ. ಕೃಷ್ಣನು ಮುತ್ತಿಗೆ ಹಾಕಿದ್ದಾನೆಂದು ತಿಳಿಯುತ್ತಲೇ ಅವನು 2 ಅಕ್ಷೌಹಿಣಿ ಸೈನ್ಯದೊಡನೆ ನಗರದಿಂದ ಹೊರಕ್ಕೆ ಬಂದನು. ಕಾಶಿಯ ರಾಜನು ಪೌಂಡ್ರುಕನ ಸ್ನೇಹಿತ, ಆದುದರಿಂದ ಅವನು 3 ಅಕ್ಷೌಹಿಣಿ ಸೈನ್ಯದೊಡೆ ಬಂದು ಕೃಷ್ಣನನ್ನು ಎದುರಿಸಲು ಇಬ್ಬರು ರಾಜರು ಅವನ ಮುಂದೆ ಬಂದಾಗ ಪೌಂಡ್ರುಕನನ್ನು ಕೃಷ್ಣನು ಮೊಟ್ಟ ಮೊದಲ ಬಾರಿಗೆ ಕಣ್ಣಾರೆ ಕಂಡನು. ಪೌಂಡ್ರುಕನು ಶಂಖ, ಚಕ್ರ, ಗದಾ, ಪದ್ಮಗಳಿಂದ ತನ್ನನ್ನು ಅಲಂಕರಿಸಿಕೊಂಡಿದ್ದನ್ನು ಕಂಡನು. ಅವನು ಸಾರಂಗ ಧನುಸ್ಸನ್ನು ಹಿಡಿದಿದ್ದನು ಮತ್ತು ಅವನ ಎದೆಯ ಮೇಲೆ ಸ್ತ್ರೀವಸ್ತ್ರ ಲಾಂಛನವಿತ್ತು. ಅವನ ಕೊರಳನ್ನು ಒಂದು ಕೃತಕ ಕೌಸ್ತುಭನಿಯ ಅಲಂಕರಿಸಿತ್ತು ಮತ್ತು ವಾಸುದೇವನ ಹಾರವನ್ನೇ ಹೋಲುವಂಥ ಹಾರವನ್ನು ಧರಿಸಿದ್ದನು. ಅವನು ರೇಷ್ಮೆಯ ಪೀತಾಂಬರದ ವಸ್ತ್ರವನ್ನು ಇಟ್ಟಿದ್ದನು ಮತ್ತು ಅವನ ರಥದ ಮೇಲೆ ಇದ್ದ ಧ್ವಜವು ಕೃಷ್ಣನ ಧ್ವಜವನ್ನೇ ಅನುಕರಿಸಿ ಗರುಡನ ಸಂಕೇತವನ್ನು ಹೊಂದಿತ್ತು. ಅವನ ತಲೆಯ ಮೇಲೆ ಬಹು ಬೆಲೆಬಾಳುವ ಕಿರೀಟವಿತ್ತು. ಕತ್ತಿ ಮೀನುಗಳ ಕರ್ಣಾಭರಣಗಳು ಥಳಥಳಿಸು ಹೊಳೆಯುತ್ತಿದ್ದವು. ಆದರೆ ಒಟ್ಟಿನಲ್ಲಿ ಅವನ ವಸ್ತ್ರಗಳು ಮತ್ತು ಪ್ರಸಾದವನ್ನು ಸ್ಪಷ್ಟವಾಗಿ ಅನುಕರಣೆಯಾಗಿದ್ದವು. ಕೃತಕ ಉಡುಪಿನಲ್ಲಿ ರಂಗಭೂಮಿಯ ಮೇಲೆ ವಸುದೇವನ ಪಾತ್ರವನ್ನು ಅಭಿನಯಿಸುವ ನಟನಂತೆ ಅವನಿದ್ದನು ಎಂದು ಯಾರಾದರೂ ಹೇಳಬಹುದಾಗಿತ್ತು. ಪೌಂಡ್ರುಕನು ತನ್ನ ನಿಲುವನ್ನು ಉಡುಪುಗಳನ್ನು ಅನುಕರಿಸಿದ್ದನ್ನು ಕಂಡಾಗ ಕೃಷ್ಣನಿಗೆ ನಗುತ್ತಾ ತಡೆಯಲಾಗಲಿಲ್ಲ. ಬಹು ತೃಪ್ತಿಯಿಂದ ಅವನು ನಕ್ಕನು. ಪೌಂಡ್ರುಕನ ಕಡೆಯ ಸೈನಿಕರು ಕೃಷ್ಣನ ಮೇಲೆ ಆಯುಧಗಳ ಮಳೆಯನ್ನೇ ಸುರಿಸಿದರು. ಬಗೆ ಬಗೆಯ ತ್ರಿಶೂಲಗಳು, ಗದೆಯ ಕೋಲುಗಳು, ಈಟಿಗಳು, ಕತ್ತಿಗಳು, ಖಡ್ಗಗಳು ಮತ್ತು ಬಾಣಗಳು ಎಲ್ಲವೂ ಸೇರಿದ್ದವು. ಆಯುಧಗಳು ಅಲೆ ಅಲೆಯಾಗಿ ಬಂದವು. ಕೃಷ್ಣನು ಅವನ್ನೆಲ್ಲ ಪ್ರತಿರೋಧಿಸಿದನು. ಬ್ರಹ್ಮಾಂಡದ ಪ್ರಳಯಕಾಲದಲ್ಲಿ ವಿನಾಶಕ ಅಗ್ನಿಯು ಎಲ್ಲವನ್ನು ಬೂದಿ ಮಾಡುವಂತೆ ಕೃಷ್ಣನು ಆಯುಧಗಳನ್ನು ಮಾತ್ರವಲ್ಲ, ಪೌಂಡ್ರುಕನ ಸೈನಿಕನನ್ನು ಸಹಾಯಕರನ್ನು ತೊರೆದು ಹಾಕಿದನು. ಕೃಷ್ಣನ ಆಯುಧಗಳ ಶತ್ರು ಸೈನ್ಯದ ಆನೆಗಳು, ರಥಗಳು, ಕುದುರೆಗಳು ಮತ್ತು ಕಾಲಾಳುಗಳು ಚದರಿ ಹೋದವು. ರಣಭೂಮಿಯಲ್ಲೆಲ್ಲ ಪ್ರಾಣಿಗಳ ದೇಹಗಳು ಮತ್ತು ರಥಗಳು ಚೆಲ್ಲಾಪಿಲ್ಲಿಯಾಗಿದ್ದವು. ಕುದುರೆಗಳು, ಆನೆಗಳು, ಸೈನಿಕರು, ಕತ್ತೆಗಳು ಮತ್ತು ಒಂಟೆಗಳು ಎಲ್ಲವೂ ನೆಲದ ಮೇಲೆ ಬಿದ್ದಿದ್ದವು. ವಿನಾಶವು ತುಂಬಿತ್ತು. ರಣಭೂಮಿಯು ಪ್ರಳಯಕಾಲದ ಶಿವನ ರುದ್ರರಥದ ರಂಗದಂತೆ ಕಂಡಿತು. ಇದನ್ನು ಕಂಡ ಕೃಷ್ಣನ ಸೈನಿಕರಿಗೆ ಬಹು ಹುರುಪು ಬಂದಿತು. ಅವರು ಎಷ್ಟು ಶಕ್ತಿಯಿಂದ ಹೋರಾಡಿದರು. ಆಗ ಕೃಷ್ಣನು ಪೌಂಡ್ರುಕನಿಗೆ ಹೀಗೆ ಹೇಳಿದನು: ಪೌಂಡ್ರುಕ್, ನಾನು ವಿಷ್ಣುವಿನ ಸಂಕೇತವನ್ನು, ಮುಖ್ಯವಾಗಿ ಚಕ್ರವನ್ನು ಬಿಡಬೇಕೆಂದು ನೀನು ಕೇಳಿದೆ. ಈಗ ನನ್ನ ಚಕ್ರವನ್ನು ನಿನಗೆ ಕೊಡುತ್ತೇನೆ. ಎಚ್ಚರಿಕೆ, ನನ್ನನ್ನು ಅನುಕರಿಸುತ್ತೆ ನೀನೇ ವಸುದೇವ ಎಂದು ಘೋಷಿಸಿಕೊಂಡಿದ್ದೀಯಾ? ನಿನ್ನಿಂತ ದೊಡ್ಡ ಮೂರ್ಖರಿಲ್ಲ. ಕೃಷ್ಣನ ಈ ಮಾತಿನಿಂದ ತಾನೇ ದೇವರೆಂದು ಜಾಹೀರಾತು ಮಾಡಿಕೊಳ್ಳುತ್ತಿರುವ ನೀಚನು ಮನುಷ್ಯರೆಲ್ಲ ಅತ್ಯಂತ ಮೂರ್ಖನು ಎಂದು ಸ್ಪಷ್ಟವಾಗಿದೆ. ಕೃಷ್ಣನು ಮತ್ತೆ ಹೀಗೆ ಮುಂದುವರಿಸಿ ಹೇಳಿದನು: ಪೌಂಡ್ರುಕ, ನಿನ್ನ ಈ ಸುಳ್ಳು ತೋರಿಕೆಯನ್ನು ಬಿಡುವಂತೆ ನಿನ್ನನ್ನು ಬಲಾತ್ಕರಿಸುತ್ತೇನೆ. ನಾನು ನಿನಗೆ ಶರಣಾಗತಬೇಕೆಂದು ನೀನು ಬಯಸಿದೆ. ಈಗ ನಿನಗೆ ಅವಕಾಶ ಸಿಕ್ಕಿದೆ. ಈಗ ಯುದ್ಧ ಮಾಡೋಣ. ನಾನು ಸೋತು ನೀನು ವಿಜಯವಾದರೆ ಖಂಡಿತೆಯೂ ನಿನಗೆ ಶರಣಾಗುತ್ತೇನೆ. ಹೀಗೆ ಪೌಂಡ್ರುಕನು ಕಟುಕವಾದ ಮಾತಿನಲ್ಲಿ ದಂಡಿಸಿ ಅವನು ಒಂದು ಬಾಣದಿಂದ ಪೌಂಡ್ರುಕನ ರಥವನ್ನು ನುಚ್ಚು ನೂರು ಮಾಡಿದನು. ತನ್ನ ಸಿಡಿಲಿನಿಂದ ಇಂದ್ರನು ಪರ್ವತ ಶಿಖರವನ್ನು ಕತ್ತರಿಸಿ ಹಾಕುವಂತೆ ತನ್ನ ಚಕ್ರದಿಂದ ಕೃಷ್ಣನು ಪೌಂಡ್ರುಕನ ತಲೆಯನ್ನು ದೇಹದಿಂದ ಕತ್ತರಿಸಿದನು. ಹಾಗೆ ತನ್ನ ಬಾಣಗಳಿಂದ ಕಾಶ್ಯರಾಜನು ಕೊಂದನು. ಕಾಶ್ಯರಾಜನ ಬಂಧುಗಳು, ಕುಟುಂಬದವರು ಅವನ ತಲೆಯನ್ನು ನೋಡುವಂತೆ ಕೃಷ್ಣನು ಅದನ್ನು ಕಾಶಿಯ ನಗರದೊಳಗೆ ಎಸೆಯಲು ವಿಶೇಷವಾದ ಏರ್ಪಾಟನ್ನು ಮಾಡಿದನು. ಚಂಡಮಾರುತವು ಕಮಲದ ದಳಗಳನ್ನು ಇತ್ತ ಎತ್ತ ಕೊಂಡೊಯ್ಯುವಂತೆ ಕೃಷ್ಣನು ಇದನ್ನು ಮಾಡಿದನು. ರಣಭೂಮಿಯಲ್ಲಿ ಪೌಂಡ್ರುಕನನ್ನು ಅವನ ಸ್ನೇಹಿತನ ಕಾಶಿರಾಜನನ್ನು ಕೊಂದು ಕೃಷ್ಣನು ತನ್ನ ರಾಜಧಾನಿ ದ್ವಾರಕೆಗೆ ಹಿಂತಿರುಗಿದನು. ಕೃಷ್ಣನು ದ್ವಾರಕಾ ನಗರಕ್ಕೆ ಹಿಂದಿರುಗಿದಾಗ ಸ್ವರ್ಗಲೋಕದಲ್ಲಿದ್ದ ಸಿದ್ಧರು ಅವನ ಮಹಿಮೆಯನ್ನು ಹಾಡಿ ಹೊಗಳಿದರು. ಪೌಂಡ್ರುಕನ ವಿಷಯ ಹೇಳಬೇಕೆಂದರೆ, ವಸುದೇವನಂತೆ ವಸ್ತ್ರಗಳನ್ನು ಧರಿಸಿ ಹೇಗೋ ಅಂತೂ ಸದಾ ಕೃಷ್ಣನ ಕುರಿತು ಯೋಚಿಸುತ್ತಿದ್ದನು. ಇದರಿಂದ ಅವನಿಗೆ ಸ್ವಾರೂಪ್ಯವು ದೊರೆಯಿತು. ಇದು 5 ಮುಕ್ತಿಗಳಲ್ಲಿ ಒಂದು. ಪೌಂಡ್ರುಕನು ವೈಕುಂಠ ಲೋಕಕ್ಕೆ ಏರಿದನು. ಅಲ್ಲಿ ಭಕ್ತರಿಗೆಲ್ಲ 4 ಸಂಕೇತಗಳನ್ನು ಧರಿಸಿ 4 ಕೈಗಳಿಂದ ಕೃಷ್ಣನಂತೆ ಶರೀರ ಲಕ್ಷಣಗಳನ್ನು ಹೊಂದಿರುತ್ತಾರೆ. ವಾಸ್ತವವಾಗಿ ಪೌಂಡ್ರುಕನು
ವಿಷ್ಣುನ ಸ್ವರೂಪವನ್ನು ಧ್ಯಾನಿಸುತ್ತಿದ್ದ. ಆದರೆ ತಾನೇ ವಿಷ್ಣು ಎಂದು ಭಾವಿಸಿಕೊಂಡಿದ್ದರಿಂದ ಅದು ಅಪರಾಧವಾಯಿತು. ಆದರೆ ಅವನನ್ನು ಕೃಷ್ಣನೇ ಕೊಂದಿದ್ದರಿಂದ ಅಪರಾಧದ ತೀವ್ರತೆಯು ಕಡಿಮೆಯಾಯಿತು. ಆದುದರಿಂದ ಅವನಿಗೆ ಸ್ವಾರೂಪ್ಯ ಮುಕ್ತಿಯನ್ನು ಕೊಡಲಾಯಿತು. ಅವನಿಗೆ ಪ್ರಭುವಿನ ಸ್ವರೂಪ ಲಭ್ಯವಾಯಿತು. ಹೀಗೆ ಪೌಂಡ್ರಕನು ಶ್ರೀಕೃಷ್ಣವರಿಂದ ಶಿಕ್ಷೆಗೆ ಒಳಗಾಗಿ ಸ್ವರ್ಗಲೋಕಕ್ಕೆ ಹೋದನು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರ ಮುಂದಿನ ವಿಡಿಯೋದಲ್ಲಿ ಕಾಶಿರಾಜನ ತಲೆ ಹೇಗೆ ಹೆಬ್ಬಾಲಿಗೆ ಬೀಸಾಡಿದರು ಎಂದು ನೋಡೋಣ.